ಅವರೆಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬರಬೇಕು ಅಂಥೇಳಿ ವಿಮಾನ ಹತ್ತಿದ್ದು. ಆದರೆ ಬಂದಿಳಿದಿದ್ದು ಬಾಂಬೆಗೆ. ಅಷ್ಟಕ್ಕೂ ಏನಾಯ್ತು ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರು ಬದಲು ಮುಂಬೈಗೆ ಹಾರಿದ ಫ್ಲೈಟ್. ಬಾಂಬೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ. ಪ್ರತಿಭಟನೆ, ಏರ್ ಇಂಡಿಯಾ ವಿರುದ್ಧ ಆಕ್ರೋಶ. ನಿನ್ನೆ ಸಂಜೆ ರಾಜಸ್ಥಾನದ ಜೈಪುರದಿಂದ ಬೆಂಗಳೂರಿಗೆ ಏರ್ ಇಂಡಿಯಾ ವಿಮಾನದ ಮೂಲಕ 40ಕ್ಕೂ ಹೆಚ್ಚು ಪ್ರಯಾಣಿಕರು ಟಿಕೆಟ್ ಬುಕ್ ಮಾಡಿಕೊಂಡಿದ್ರು. ಇನ್ನೇನು ಬೆಂಗಳೂರಿಗೆ ಬರೋದಕ್ಕೆ ಎಲ್ಲರೂ ಕೂಡ ಏರ್ಪೋರ್ಟ್ಗೆ ಬಂದು ಬೋರ್ಡಿಂಗ್ ಸಹ ಆಗಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ವಿಮಾನದಲ್ಲಿ ತಾಂತ್ರಿಕ ದೋಷ ಅಂತ ಹಾರಾಟ ರದ್ದಾಗಿದೆ. ಮಧ್ಯರಾತ್ರಿ 1 ಗಂಟೆ ತನಕನೂ ಕಾದ್ರು. ಪರ್ಯಾಯ ವಿಮಾನ ವ್ಯವಸ್ಥೆ ಮಾಡೋದಾಗಿ ಹೇಳಿದ್ರು. ಅದಿಲ್ಲ, ಹೋಟೆಲ್ ಬುಕ್ ಮಾಡ್ಕೊಳ್ಳೋದಾಗಿ ಹೇಳಿ ಪ್ರಯಾಣಿಕರನ್ನ ಹೋಟೆಲ್ಗೂ ಕಳುಹಿಸಿದ್ರು. ಆದ್ರೆ ಹೋಟೆಲ್ ಬುಕ್ಕಿಂಗ್ ಆಗಿರ್ಲಿಲ್ವಂತೆ. ಮತ್ತೆ ಪ್ರಯಾಣಿಕರ ಗಲಾಟೆಗೆ ಮಣಿದಂತಹ ವಿಮಾನಯಾನ ಸಂಸ್ಥೆ ವಿಮಾನ ವ್ಯವಸ್ಥೆ ಮಾಡಿ ಕಳುಹಿಸಿದೆ. ಆದ್ರೆ ಅದು ಬೆಂಗಳೂರಿಗೆ ಬರೋ ಬದಲು ಬಾಂಬೆಗೆ ಹೋಗಿ ಲ್ಯಾಂಡ್ ಆಗಿದೆ. ಇದರಿಂದ ರೊಚ್ಚಿಗೆದ್ದಂತಹ ಪ್ರಯಾಣಿಕರು ಪ್ರತಿಭಟನೆ ನಡೆಸಿದ್ದಾರೆ. ಹೌದು, ಜೈಪುರದಿಂದ ಹೊರಟಂತಹ ವಿಮಾನ ಬೆಂಗಳೂರು ಬದಲು ಬಾಂಬೆಗೆ ಬಂದಿದೆ. ಅಲ್ಲಿಂದ ಬೆಂಗಳೂರಿಗೆ ಮತ್ತೊಂದು ವಿಮಾನ ವ್ಯವಸ್ಥೆ ಮಾಡುವುದಾಗಿ ಹೇಳಿದಂತಹ ವಿಮಾನಯಾನ ಸಂಸ್ಥೆ ಹಳೆಯ ವರ್ಷನೇ ಮುಂದುವರೆಸಿದೆ. ಇವತ್ತು ಯಾವುದೇ ವಿಮಾನ ಇಲ್ಲ, ನಾಳೆ ನಿಮಗೆ ವಿಮಾನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೋಟೆಲ್ನಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡೋದಾಗಿ ಹೇಳಿದೆ. ಇದರಿಂದ ಮತ್ತಷ್ಟು ಆಕ್ರೋಶಗೊಂಡಿರುವಂತಹ ಪ್ರಯಾಣಿಕರು ಏರ್ ಇಂಡಿಯಾ ವಿರುದ್ಧ ಕಿಡಿಕಾರಿದ್ದಾರೆ. 5 ಅವರು ಬರೀ ಮಾತಿನಲ್ಲೇ ಕಾಲ ಕಳೆದು ಯಾವುದೇ ಅರೇಂಜ್ಮೆಂಟ್ಸ್ ಮಾಡಿಕೊಡಲಿಲ್ಲ. ನಮ್ಮ ಮತ್ತೆ ಕಷ್ಟ ಕೇಳಲಿಲ್ಲ. ಮತ್ತು ಒಂದೊಂದು ಫ್ಲೈಟ್ಗೆ 2 3 4 ಕಳಿಸ್ತೀವಿ, ಅದು ಫ್ಲೈಟ್ ಇವತ್ತಿಲ್ಲ, ನಾಳೆ ಬರುತ್ತೆ, ನಾಳೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಕೊನೆ ನಾವು ಫ್ಲೈಟ್ ಟಿಕೆಟನ್ನು ಕ್ಯಾನ್ಸಲ್ ಮಾಡಿಕೊಂಡು ನಾವು ಎಲ್ಲರೂ ಬಸ್ಗೂ ಅಂತೇಳಿ ಬಸ್ ಬುಕ್ ಮಾಡಿಕೊಂಡು ಬಸ್ನ ಪ್ರಯಾಣ ಮಾಡ್ತಾ ಇದ್ದೀವಿ. ಏರ್ ಇಂಡಿಯಾ ವಿಮಾನದಂಥ ಇನ್ನು ಜೀವನದಲ್ಲಿ ಯಾರು ಏರ್ ಇಂಡಿಯಾ ವಿಮಾನನ ಬುಕ್ ಮಾಡಬಾರ್ದು. ನಮಗಾದಂಥ ತೊಂದರೆ ಇನ್ಯಾರಿಗೂ ಆಗಬಾರ್ದು. ಗ್ರಾಹಕರಿಗೆ, ಪ್ರವಾಸಿಗರಿಗೆ ಅಂತ ತೊಂದರೆ ಕೊಟ್ಟಂಥ ಏರ್ ಇಂಡಿಯಾ ವಿಮಾನಕ್ಕೆ ನಾವು ಎಲ್ಲರೂ ಸೇರಿ ಒಂದು ಧಿಕ್ಕಾರ. ಅದೇನೇ ಇರಲಿ, 40 ಮಂದಿ ಪ್ರಯಾಣಿಕರಲ್ಲಿ ಬ್ಯಾಂಕ್ ಉದ್ಯೋಗಿಗಳು, ಐಟಿ ಕಂಪನಿ ನೌಕರರು ಸೇರಿದಂತೆ ಓರ್ವ ವಿದ್ಯಾರ್ಥಿ ಸಹ ಇದ್ದಾನೆ. ಇನ್ನು ವಿದ್ಯಾರ್ಥಿಗೆ ನಾಳೆ ಪರೀಕ್ಷೆ ಸಹ ಇದ್ದು ಪರೀಕ್ಷೆಗೆ ಗೈರಾಗುವ ಆತಂಕ ಕಾಡಿದೆ. ಒಟ್ನಲ್ಲಿ ವಿಮಾನಯಾನ ಸಂಸ್ಥೆಯ ಎಡವಟ್ಟಿನಿಂದ 40 ಮಂದಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.